KGP ಕೇಳಿದ್ರು ಸರ್, KGP ಲ್ಯಾಬ್ ಲೇಔಟ್ ರಾಜೀವ್ ಗಾಂಧಿ ನಿಗಮ ಮತ್ತು ನಿರ್ಮಿತ ಕೇಂದ್ರದ ಟೈಪ್ ಟೋಟಲ್ ಸರ್. ಬೆನಿಫಿಷಿಯರಿ ಸೆಲೆಕ್ಟ್ ಮಾಡಿ ಕೊಡೋದು ಜಿಮ್ಮೆದಾರಿ ನಮ್ಮದು ಸರ್. ಅದರಲ್ಲಿ ಹೇಳೋಕ್ಕಾಗಲ್ಲ ನೀವು ಸರ್, ನಾವು ಒಂದು ಎಲ್ಲ ಜವಾಬ್ದಾರಿ ನಮ್ಮದೇ ಬರ್ತದೆ. ರಾಜೀವ್ ಗಾಂಧಿ ನಿಗಮ ಅವರು ನಾವು ಹಂಗೆ ಹೇಳಿ ಕೈ ತೊಳ್ಕೊಳಕ್ಕೆ ಬರಲ್ಲ. ಈಗ ಸರ್ ಏನು ಹೇಳ್ತಾ ಇದ್ದಾರೆ, ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀರಿ ನೋಡಿ ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್. ಆ ಜನಗಳಿಗೆ ಬಂದು ಮತ್ತೆ ಇದೆಲ್ಲ ಕಿತ್ತಾಕ್ಬೇಕು, ಕಿತ್ತಾಕೆಲ್ಲ ಮಾಡಿಸ್ಬೇಕು. 2 ದಿವಸ JCB ಕಿತ್ತಾಕಿತ್ತದು ಆಗುತ್ತೆ, ಹೋಗೋದು ಏನಾಗಲ್ಲ. ಮತ್ತು ರೋಡ್ ಎಲ್ಲ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಟ್ಸಿ ಸರ್. 3 ಕೋಟಿನ ಇವ್ರಿಗೆ ರಿಲೀಸ್ ಮಾಡಿ ಸರ್ ನಿರ್ಮಿತ ಕೇಂದ್ರದಲ್ಲಿ. ದುಡ್ಡು ಕಟ್ಬಿಟ್ಟಿದ್ದಾರೆ. ಸರ್ ದುಡ್ಡು ಕಟ್ಟಿಬಿಡಿದ್ದಾರೆ. ನಮ್ಮದೇ ಪ್ರಾಬ್ಲಮ್, ನಮ್ಮದೇ ತಪ್ಪು. ಲೋನ್ ಸಂಬಂಧ ಲೋನ್ ಯಾರು ಶಾಂಕ್ಷನ್ ಮಾಡ್ತಾರೆ? ಬ್ಯಾಂಕ್ ಲೋನ್ ಆಗ್ಬೇಕಲ್ಲ ಸರ್ CMC ಇಂದ. ಇಲ್ಲ, ಲೋನ್ ನೀವು ತಗೋಬೇಕಾಗಿತ್ತಾ? ಹೌದು ಸರ್, ನಾವು ಅವ್ರಿಗೆ ಇವ್ರಿಗೆ ಹೆಚ್ಚಾಗಿ ಇದು ಮಾಡ್ಬೇಕಾಗಿತ್ತು. ಅಲ್ಲ, ಇವಾಗ ಅವ್ರು ಏನು ಕೊಡ್ಬೇಕು ಶೇರ್ ಅವ್ರು ಕಟ್ಬಿಟ್ಟಿದ್ದಾರೆ. ಕಟ್ಟಿಬಿಟ್ಟ ಸರ್, ಬೆನಿಫಿಷಿಯರಿ ಕಟ್ಟ ಸರ್. ನಮ್ಮದೇ ಫಾಲ್ಟು. ಹೌದು ಸರ್. ಸರ್ 30,000 ವಂತಿಕೆ ಅವ್ರದ್ದು ಸರ್, 35,000 ಸರ್ಕಾರದ್ದು, ಇನ್ನು 1,05,000 ಲೋನ್ ಆಗಬೇಕಾಗಿತ್ತು ಸರ್. ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಅಂತ ಅಲ್ಲಿಗೆ ಪ್ರಾಜೆಕ್ಟ್ ಸ್ಟಾಪ್ ಮಾಡಿ. ಎಷ್ಟು ಮನೆಗಳಿದೆ ಸರ್? 2,000 ವರ್ಕ್ ಲ್ಯಾಂಡ್, 1292 ಈಗ ಸೆಕ್ಟರ್ 1292 ಆಲ್ರೆಡಿ ಕನ್ಸ್ಟ್ರಕ್ಟೆಡ್. ಎಷ್ಟು ಜನಕ್ಕೆ ಮನೆ ಕೊಡ್ಬೋದಿರ್ತಲ್ರಿ? ಇದೆಲ್ಲ ಆಲ್ ಹೌಸಸ್ ಕಲ್ತಾರೆ. ಇವತ್ತೇನೋ ಮಾಡಿ ಸರ್, ಪ್ಲಾನ್ ಮಾಡಿ ಕೂತ್ಕೊಳ್ಳಿ. ನೀವು ಅವ್ರು ಒಂದೇ ಕಟ್ಟ ಬಿಟ್ಟಿದ್ದಾರೆ ನಿಮಗೆ ಬೆನಿಫಿಷರಿ ಸರ್. 30,000 ಕಟ್ಟಿ ಸುಮ್ಮನೆ ಇದ್ದಾರೆ ಪಾಪ. ಬಂದು ಕೇಳ್ತಾರೆ ಸರ್, ಮಾಡ್ತೀವಿ ಸರ್. ಅಂತಾರೆ ಇಷ್ಟ ಮಾಡ್ತೀವಿ ಅಂತ 30,000 ಕಟ್ಕೊಂಡ್ಬಿಟ್ಟು ಬಿಟ್ಬಿಟ್ರೆ ಹೆಂಗ್ರಿ? ಅನ್ಯಾಯ ಅಲ್ವಾ ಇದು? ಹಕ್ಕುಪತ್ರ ಆಲ್ರೆಡಿ ಇಶ್ಯೂ ಆಗಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ? ವಾಟ್ ಫಾರ್ ಹಕ್ಕುಪತ್ರ ಇಶ್ಯೂಡ್? ಟ್ರಾನ್ಸ್ಫರ್ ಆಯ್ತು ಸರ್, ಈಗ 1 ವಾರ. ಅಲ್ಲ, ಹಕ್ಕುಪತ್ರ ಕೊಡಿ ನೋಡೋಣ ಒಂದು ಹೆಂಗಿದೆ.